ಹಾಯ್ ಹೆಲೋ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಡೇ 2. ಆ್ಯಂಡ್ ಇವತ್ತು ನಾನು ರಿಪಬ್ಲಿಕ್ ಡೇ ಆಗಿರೋದ್ರಿಂದ ಬೇಗನೆ ರೆಡಿ ಆಗಿಬಿಟ್ಟು ಹೊರಟಿದೆ. ಬಟ್ ಆದ್ರೂ ಲೇಟ್ ಆಯಿತು ಬಿಕಾಸ್ ಆಫ್ ದ ಟ್ರಾಫಿಕ್ ಅಂತಂದರೆ ಸಿಗ್ನಲ್ ಇರುತ್ತಲ್ಲ, ಸಿಗ್ನಲಲ್ಲೇ ಲೇಟ್ ಆಗಿಬಿಡೋದು. ಆಲ್ಮೋಸ್ಟ್ ತುಂಬ ಹೊತ್ತು ಸ್ಟಾಪ್ ಇದು ಮಾಡ್ತಾರೆ. ಹೋಗಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಗೆಸ್ಟ್ ಎಲ್ಲ ಬಂದಿದ್ದರು. ಆ್ಯಂಡ್ ದೆನ್ ಫ್ಲ್ಯಾಗ್ ಹಾಸ್ಟ್ ಆಯಿತು ನಮ್ಮ ಸ್ಕೂಲಲ್ಲಿ ಅರ್ಲಿ ಮಾರ್ನಿಂಗ್. ಆಲ್ಮೋಸ್ಟ್ 8:30 ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಓಕೆ. ಆ್ಯಂಡ್ ದೆನ್ ಈ ಸತಿ ನಮ್ಮದು ಪ್ರೈಮರಿಯಿಂದ ಏನು ಅಷ್ಟು ಪ್ರೋಗ್ರಾಮ್ ಇರಲಿಲ್ಲ, ಒಂದು ಸಾಂಗ್ ಇತ್ತು. ಆ್ಯಂಡ್ ಹೈಸ್ಕೂಲ್ ಮಕ್ಕಳಿಗೆ ಈ ಥರ ಪಿರಾಮಿಡ್ ಮಾಡೋದು ಅದನ್ನು ಸಖತ್ತಾಗಿ ಮಾಡಿದ್ರು ಮಾತ್ರ. ಈ ಸತಿ ತುಂಬಾ ಚೆನ್ನಾಗಿ ಬಂತು. ಗೆಸ್ಟ್ ಕೂಡ ಅಪ್ರಿಷಿಯೇಟ್ ಮಾಡಿದ್ರು, ಅವರಾಗೆ ಸ್ಟೇಜಿಂದ ಇಳಿದು ಬಂದುಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರು. ಅದು ನಮ್ಮ ಸ್ಕೂಲ್ಗೆ ತುಂಬಾ ಗ್ರೇಟ್ ಅಂತ ಅನ್ನಿಸ್ತು. ಓಕೆ, ಮಕ್ಕಳು ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಮನೆಗೆ ಬಂದೆ ಮುಗಿಸ್ಕೊಂಡು ಫುಲ್ ಟಯರ್ಡ್ ಆಗಿತ್ತು. ಆ್ಯಂಡ್ ಬಟ್ಟೆ ತುಂಬ ಇತ್ತು. ಯಾವುದೂ ಇರಲಿಲ್ಲ, ಅಂದರೆ ಸ್ಕೂಲ್ ಬಟ್ಟೆ ಯಾವುದೂ ಇರಲಿಲ್ಲ. ನನ್ನ ಮಗಂದು ಕೈಯಲ್ಲಿ ವಾಶ್ ಮಾಡ್ತಿದ್ದೆ. ಸೊ ಅದಕ್ಕೆ ನಂದಷ್ಟೇ ಇದ್ದಿದ್ದರಿಂದ ನಾನು ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಯಾಕಂದರೆ ಒಂದೇ ಸತಿ ನಾನು ಹಾಕೋದು. ಸೊ ಹಾಗಾಗಿ ಅದನ್ನು ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟು ಆ್ಯಂಡ್ ದೆನ್ ನನಗೆ ಒಂದು ಆರ್ಡರ್ ಮಾಡಿದ್ದೆ, ನನ್ನ ಹಾರ್ಟ್ ವರ್ಕಿಗೆ ಯೂಸ್ ಆಗುವಂಥದ್ದು. ರೆಸಿನ್ ಹಾರ್ಟ್ ಮಾಡ್ತಾಯಿದ್ದೀನಿ ನಾನು. ರೀಸೆಂಟಾಗಿ ರೆಸಿನ್ ಹಾರ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹಂಗಾಗಿ ಆಲ್ಫಾಬೆಟ್ಸು ಮತ್ತು ನಂಬರ್ಸು ಬೇಕಾಗಿತ್ತು ಕೀ ಚೈನ್ಸ್ ಮಾಡೋಕ್ಕೆ. ಕೀ ಚೈನು ಮಾಡಿ ಆ್ಯಂಡ್ ದೆನ್ ಸೆಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇದನ್ನು ಮೋಲ್ಡನ್ನ ತರಿಸಿದ್ದೆ ಆಲ್ಫಾಬೆಟ್ಸ್ದು. ಇದು ತುಂಬಾ ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ನೀವು ಮಲ್ಟಿಪಲ್ ಟೈಮ್ಸ್ನ ಯೂಸ್ ಮಾಡ್ಬೋದು. ಇದನ್ನು ನಾವೇನು ಒಂದೇ ಸತಿ ಯೂಸ್ ಮಾಡಿ ಬಿಸಾಕಬೇಕು ಅಂತ ಎಲ್ಲ ಏನೂ ಇಲ್ಲ. ಮೀಶೋದಲ್ಲಿ ತರಿಸಿದ್ದೆ. ನಾನು ಕಂಪೇರ್ ಮಾಡಿದೆ ಫ್ಲಿಪ್ಕಾರ್ಟು ಮತ್ತು ಮೀಶೋದಲ್ಲಿ. ಸೊ ಮೀಶೋದಲ್ಲಿ ಓಕೆ ಪರವಾಗಿಲ್ಲ, ರೀಸನಬಲ್ ರೇಟ್ ಇದೆ ಅಂತ ಅನ್ನಿಸ್ಬಿಟ್ಟು ಅದನ್ನು ತರಿಸ್ದೆ. ಆ್ಯಂಡ್ ಅಷ್ಟೊತ್ತಿಗೆ ನಾನು ಅದನ್ನು ಮಾಡಿದ್ದೀನಿ. ಸೊ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕಿರ್ತೀನಿ. ಆ್ಯಂಡ್ ಟೀ ಕುಡ್ಕೊಂಡು ಚಾಟ್ಸ್ ತಿನ್ನೋಣ ಅಂತ ಹೊರಗಡೆ ಬಂದು ಮಸಾಲೆ ಪುರಿ ತಿಂದ್ಕೊಂಡು ಮತ್ತೆ ಬಂದು ನನ್ನ ವರ್ಕ್ನ ನಾನು ಸ್ಟಾರ್ಟ್ ಮಾಡಿದೆ. ಆಗಿತ್ತು ಇವತ್ತಿನ ಮಿನಿ ವ್ಲಾಗ್. ಬಾಯ್.